ಸಿಪಿ ಯೋಗೇಶ್ವರ್ ಬಂದು ಈಗ ಫ್ಲೈಯಿಂಗ್ ಬರ್ಡ್ ಅಂತಂದ್ರೆ ಹಾರುವ ಅಕ್ಕಿ. ಸುಮ್ನೆ ಆಶ್ವಾಸನೆ ಕೊಟ್ಟರೆ ಹೊರತು ಅವ್ರು ಗೆದ್ದ ಮೇಲೆ ಅವ್ರು ಹಿಡಿದೇ ಇಲ್ಲ ಮಾಡದೇ ಇಲ್ಲ. ಇಲ್ಲಿ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಅವರು ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಮಾಡುವಂತ ಜನ ಅವರು. ಇವ್ರು ಯಾವಾಗ ಜಿಗಿತ ಕಂಡ್ರು ಇಲ್ಲಿ ಅವರ ಹಿಡಿತವನ್ನ ಕಳ್ಕೊಂಡ್ರು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿ ಮತಗಳ ಅಂತರದಿಂದ ಗೆಲ್ತಾರೆ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡ್ಕೊಳ್ತಿದ್ದಾರೆ. ತಿಂಗಳಿಗೆ 26,000ರಿಂದ 28,000 ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್, ರೆಫರಲ್ ಬೋನಸ್ ನೀಡ್ತಾರೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಬೊಂಬೆನಾಡು ಚನ್ನಪಟ್ಟಣದ ಉಪಚುನಾವಣೆ ಕದನ ಈಗಾಗಲೇ ಸೈನಿಕ ವರ್ಸಸ್ ಅಭಿಮನ್ಯು ಅನ್ನೋ ರೀತಿ ಒಂದು ಉಪಚುನಾವಣೆ ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಗೆಲುವು ಯಾರಿಗೆ ಅನ್ನುವಂಥದ್ದು ಪ್ರಶ್ನೆ. ನಾನೀಗ ಎಲೆತೋಟದಳ್ಳಿಲಿದ್ದೀನಿ. ಇಲ್ಲಿ ಇವತ್ತು ಕುಮಾರಸ್ವಾಮಿ ಅವರಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತ ಯಾಚನೆ ನಡೀತಾ ಇದೆ. ನಿಟ್ಟಿನಲ್ಲಿ ಇಲ್ಲಿರುವವರನ್ನ ಏನು ಎಲೆತೋಟದಳ್ಳಿ ಗ್ರಾಮಸ್ಥರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತ ಪ್ರಚಾರ ನಡೀತಾ ಇದೆ ತಮ್ಮೂರಲ್ಲಿ. ಹಾಗೆ ಸಿ ಪಿ ಯೋಗೇಶ್ವರ್ ಅವರು ಕೂಡ ಮತ ಪ್ರಚಾರವನ್ನು ನಡೆಸಿದ್ದಾರೆ. ಸೊ ಈ ಪ್ರಚಾರವನ್ನೆಲ್ಲ ಗಮನಿಸಿದ್ರೆ ಯಾರಿಗೆ ಮೇಲ್ಗೈ ಇದೆ ಅಂತ ಅನ್ಸುತ್ತೆ ತಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ? ನಮ್ಮ ಗ್ರಾಮದಲ್ಲಿ ಚನ್ನಪಟ್ಟಣ ತಾಲೂಕೆಲ್ಲ ಫುಲ್ ಹೇಳ್ಕೋಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿನೇ ಹೈಯೆಸ್ಟ್ ಲೀಡಲ್ಲಿ ಗೆಲ್ತಾರೆ. ಇಡೀ ತಾಲೂಕಲ್ಲಿ ಹೈಯೆಸ್ಟ್ ಲೀಡಲ್ಲಿ ಕುಮಾರಸ್ವಾಮಿ ಮಗನೇ ಪಕ್ಕ ಗೆಲ್ಲೋದು. ಯಾಕಾಗ ಹಂಗ ಅನ್ಸುತ್ತೆ ಅಂದ್ರೆ ಅವರು ರೈತರ ಬಗ್ಗೆ, ರೈತರ ಮೇಲೆ ಇಟ್ಟಿರುವಂತ ಅಭಿಮಾನ, ಆಸೆ, ಅದ್ರಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು, ದೇವೇಗೌಡರು ಮನೆಯವ್ರು ಮಾಡುವಂಥ ಕೆಲಸ ಕಾರ್ಯಗಳು ಬಿಟ್ರೆ ಬೇರೆ ಪಕ್ಷದವರು ಸುಮ್ಮನೆ ಆಶ್ವಾಸನೆ ಕೊಟ್ಟರೆ ಹೊರತು ಬೇರೆ ಅವ್ರ ಕಷ್ಟ ಇವ್ರ ಕಷ್ಟ ಅದು ಕೆಲಸ ಬಂದಾಗ ಮಾತ್ರ, ಎಲೆಕ್ಷನ್ ಬಂದಾಗ ಮಾತ್ರ ಬರ್ತೀವಿ, ನಾವು ಮಾಡ್ತೀವಿ, ನಾವು ಬಿಡ್ತೀವಿ ಅಂತಾರೆ. ಅದು ಬಿಟ್ರೆ ಅವ್ರು ಗೆದ್ದ ಮೇಲೆ ಅವ್ರು ಹಿಡಿದೇ ಇಲ್ಲ ಮಾಡದೇ ಇಲ್ಲ. ಕುಮಾರಸ್ವಾಮಿ ಅವರು ನಾವು ಮನೆ ಹತ್ರ ಹೋದ್ರು ಕೂಡ ನಮ್ಮ ಕಷ್ಟ ಸುಖ ಏನು ಅಂತ ಕೇಳಿ ಅವ್ರ ಕೈಲಿ ಏನಾಗುತ್ತೆ ಅದು ಮಾಡಿ ಅವ್ರು ಏನು ಮಾಡಬೇಕು ಅದನ್ನು ಅವ್ರ ಕೈಲಿ ಆಗೋ ಸಹಾಯನ ಮಾಡಾರೆ. ಅವರು ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಮಾಡುವಂಥ ಜನ ಅವರು. ಯಾಕೆಂದರೆ ಆ ರೀತಿ ಮಟ್ಟದಲ್ಲಿ ಹೋದರೆ ನಾವು ಈಗ ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾವು ಮತ ಹಾಕಿ ಅವರ ಗೆಲ್ಲಿಸಲೇಬೇಕು ಅಂತ ನಮ್ಮ ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ಕಳೆದ 6 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರದ ಶಾಸಕರಾಗಿದ್ದರು. ಏನು ಹಿಂದಿನ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು ತಮ್ಮ ಕ್ಷೇತ್ರದಿಂದ ಗೆದ್ದು. ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಅವರು? ಸುಮಾರು ಮಾಡವ್ರೆ ಕೆಲಸ ಕಾರ್ಯಗಳು, ರೋಡ್ಗಳು, ರಸ್ತೆಗಳಾಗಿರ್ಬೋದು, ಕೆಲವು ಸಣ್ಣ ಪುಟ್ಟ ಇರ್ತವೆ, ಅವೆಲ್ಲ ನೀರು ಕೊಟ್ಟವ್ರೆ, ಅಭಿವೃದ್ಧಿ ಎಲ್ಲ ಮಾಡವ್ರೆ. ಸಿ ಪಿ ಯೋಗೇಶ್ವರ್ ಅವ್ರಿಗೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಆದರೆ ಮೇನ್ ತಾಳ್ಪಾಯ ಇಂಪಾರ್ಟೆಂಟ್ ಅಲ್ವಾ? ಅವ್ರು ಮಾಡಿದೋದಕ್ಕೆ ದೇವೇಗೌಡರು ಹಿಂದೆ ಕಟ್ಟಿದೋದಕ್ಕೆ, ಡ್ಯಾಮ್ ಕಟ್ಟಿದೋದಕ್ಕೆ ಇವತ್ತು ಯೋಗೇಶ್ವರ್ ಅವ್ರು ತಂದರು. ಅವರು ಕಟ್ಟಿದೋದು ತಾಳ್ಪಾಯದು ಮೇನ್, ಅದು ಕಟ್ಟಿದೋದಕ್ಕೆ ಇವರೆಲ್ಲ ನೀರು ತಂದು ಬಿಟ್ಕೊಟ್ರು ಅಷ್ಟೇ. ಅವರು ಮಾಡಿದ್ರು, ಇವರು ಮಾಡಿದ್ರು. ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ 100% ಗ್ಯಾರಂಟಿ. ಎಸ್ ಬ್ರದರ್, ಏನು ಹೇಳ್ತೀರಾ? ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್. ನಿಖಿಲ್ ಕುಮಾರಸ್ವಾಮಿ. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ? ಸರ್, ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಆ ಕಾರ್ಯವೈಖರಿ ನೋಡಿ ಈ ಮುಂದಿನ ಪೀಳಿಗೆಯಲ್ಲಿ ಬಂದಂಥ ಯುವಕರಿಗೆ ಬಹಳ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ನಿಖಿಲ್ ಅಣ್ಣ ಇರೋದ್ರಿಂದ ನಿಖಿಲ್ ಅಣ್ಣ ಗೆಲ್ತಾರೆ ಅಂತ ಹೇಳ್ತೀವಿ ಸರ್. ಕುಮಾರಸ್ವಾಮಿ ಅವ್ರ ಕೆಲಸಗಳು ನಿಖಿಲ್ ಅವ್ರ ಕೈ ಹಿಡಿಯುತ್ತೆ ಅಂತ? ಕೈ ಹಿಡಿಯುತ್ತೆ ಸರ್. ಯಾಕೆಂದ್ರೆ ಈಗ ತಂದೆಯವ್ರು ಮಾಡಿದ್ದಾರೆ, ಮಗ ಇನ್ನೂ ಮುಂದುವರಿಸ್ಬೋದು, ಕಾರ್ಯವೈಖರಿ ಇನ್ನೂ ಯೂತ್ಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಿಖಿಲ್ ಅಣ್ಣ ಬರ್ತಾರೆ ಸರ್. ಓಕೆ, ಏನು ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ, ನಿಖಿಲ್ ಅವ್ರು ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ. ಆದರೆ ನಿಖಿಲ್ ಅವರು ಯಾವ ಕಾರಣಕ್ಕಾಗಿ ಏನು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ? ಸರ್, ಇವಾಗ ಬಂದಾಗ ಯಾವುದೇ ಒಬ್ಬರು ಏನೇ ಒಂದು ಮಾತಾಡುವಂಥ ಒಂದು ರೀತಿ ನೀತಿಲಿ ಒಂದು ನಿಟ್ಟಿನಲ್ಲಿದ್ದಾರೆ. ಈಗ ಬಂದರೆ ಯಾಕೆಂದ್ರೆ ಈಗ 2 ಕಡೆ ಸೋತಿರೋದ್ರಿಂದ 3ನೇಂಥವು ನಾವು ಗೆಲ್ಸಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟು ಸರ್. ಅನುಕಂಪದ ಅಲ್ಲೇ ಇದೆ ಆಗಿದೆ ನಿಖಿಲ್ ಪರವಾಗಿ? ಇದೆ ಸರ್, ಖಂಡಿತ ಇದೆ. ಓಕೆ, ಸೊ ಹಾಗಿದ್ರೆ ತಮ್ಮ ಊರು ಗ್ರಾಮಸ್ಥರು ಇರ್ಬೋದು ಅಥವಾ ಅಕ್ಕಪಕ್ಕದವ್ರು ಏನಿದ್ದಾರೆ ಅವರು ಕೂಡ ಇದೇ ರೀತಿ ಮನಸ್ಥಿತಿ ಇದೆಯಾ? ಇದೆ ಸರ್. JDS ಮತ್ತೆ BJP ಮೈತ್ರಿ ಇರೋದ್ರಿಂದ ಖಂಡಿತ ಇದೆ ಸರ್. JDS BJP ಮೈತ್ರಿ ಕೂಡ ಹೆಲ್ಪ್ ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ ಸರ್. ಓಕೆ, ಎಸ್ ಸರ್. ಇನ್ನು ಶಾಸಕರಾದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೆಲಸಗಳನ್ನು ಮಾಡಿದ್ದಾರೆ? ಹೌದು ಸರ್. ಇಲ್ಲೇ ಆದಂಥ ನಮಗೆ ನಿಯರ್ ಆಗುವಂಥ ಹಾಸ್ಪಿಟ್ಲ್ಗಳಾಗಲಿ, ನಮ್ಮ ರಸ್ತೆಗಳಾಗಲಿ ಬಹಳ ಇಂಪ್ರೂವ್ ಆಗುತ್ತೆ ಸರ್. ಯೋಗೇಶ್ವರ್ ಅವರು ಸರ್ ಅವರು ಮಾಡಿದ್ದಾರೆ. ಅಂದ್ರೆ ಈಗ ಏನಾಗುತ್ತೆ ಅಂತಂದರೆ ಬಹಳ ಜನ ಏನು ಕೇಳ್ತಾರೆ ಅಂದರೆ ಎಲ್ಲರೂ ಈಗ ಎಜುಕೇಟೆಡ್ ಆಗಿರೋದ್ರಿಂದ ಅವ್ರು ಹೆಂಗೆ ಇದಾಗ್ತಾ ಇದ್ದಾರೆ ಅದೇ ಥರ ಒಂದು ಮನಸ್ಥಿತಿ ಇರ್ಬೋದು. ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾರೆ ಅಂದರೆ ಅವ್ರಿಗೆ ಅನುಕೂಲ ಮಾಡ್ಕೊತಾ ಇದ್ದಾರೆ ಹೊರತು ನಮ್ಮ ಅನುಕೂಲಕ್ಕೆ ಅಂತ ತಾವು ಹೇಳೋದು? ಹೌದು ಸರ್, ಆ ಥರ ಇದೆ ಅಂತ ಒಂದು ಮನಸ್ಥಿತಿಯಿಂದ ನಿಖಿಲ್ ಅಣ್ಣನಿಗೆ ಇದು ಮಾಡ್ಬೋದು. ಜನರ ಅಭಿವೃದ್ಧಿ ಅನ್ನೋಕ್ಕಿಂತ ಸ್ವಂತ ಡೆವಲಪ್ಮೆಂಟ್ ಆಗೋಕ್ಕೋಸ್ಕರ ಅವರು ಹೋಗ್ತಾ ಇದ್ದಾರೆ ಅಂತ ಸರ್. ಓಕೆ ಸರ್. ಅಣ್ಣ ಏನು ಹೇಳ್ತೀರಾ, ಯಾರು ಗೆಲ್ಬೇಕು? ಕಳೆದ 10 ವರ್ಷದಿಂದ ನೋಡ್ತಾ ಬಂದ್ರೆ JDS ಇಲ್ಲಿ ಮೇಲುಗೈ ಸಾಧಿಸ್ತಾ ಬಂದಿದೆ. ಯಾಕೆಂತ JDS ಭದ್ರಕೋಟೆ. ಹೌದು, JDS ನ ಭದ್ರಕೋಟೆ ಕಳೆದ 10 ವರ್ಷದಿಂದ. ಸೊ ಹಂಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿ ಮತಗಳ ಅಂತರದಿಂದ ಗೆಲ್ತಾರೆ. ಸಿ ಪಿ ಯೋಗೇಶ್ವರ್ ಅವರು ಭಾಳ ಹತ್ತಿರ ಬಂದಿದ್ರು ಗೆಲುವಿಗೆ. ಅಂದರೆ ಒಂದು 10-15 ಸಾವಿರ ಮತಗಳ ಡಿಫ್ರೆನ್ಸ್. ಅದು ಅವರು ಏನು ನಿಂತಿರುವಂತಹ ಅಂದರೆ ಪಕ್ಷದ ಆಧಾರದ ಮೇಲೂ ಕೂಡ ಮತಗಳು ಕಡಿಮೆ ಆಯಿತು.
ಅಂದರೆ ಏನು ಮತಗಳು ಬಂದಿತ್ತು ಒಂದ್ ಸ್ವಲ್ಪ ಕಡಿಮೆ ಆಯಿತು, ವೇರಿಯೇಷನ್ ಆಯಿತು ಅಂತ ಹೇಳ್ಬೋದು. ಆದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸಿ ಪಿ ಯೋಗೇಶ್ವರ್ ಅವರ ಅಪೋಸಿಟ್ ಇರುವಂಥದ್ದು. ಇವರಿಬ್ಬರು ಅಂತಂದರೆ ನೋಡೋಕೆ ಹೋದರೆ ಪ್ರತಿಸ್ಪರ್ಧಿ ನಿಖಿಲ್ ಕುಮಾರಸ್ವಾಮಿ ಅವರು, ಸಿ ಪಿ ಯೋಗೇಶ್ವರ್ ಅವರು. ಸಿ ಪಿ ಯೋಗೇಶ್ವರ್ ಸಮರ್ಥ ಸ್ಪರ್ಧಿ ಅಂತ ಅನ್ಸುತ್ತಾ ಇಲ್ಲಿಂದ? ಸಮರ್ಥ ಸ್ಪರ್ಧಿ ಅನಿಸಿದ್ರು ಇಲ್ಲಿ ಅನುಕಂಪದ ಆಧಾರದ ಮೇಲೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಯಶಸ್ಸು ಕಾಣುತ್ತೆ. ಏಕೆಂತಂದರೆ ಕಳೆದ ಬಾರಿ ಸೋತಿದ್ರು, ಸೊ ಈ ಬಾರಿ ಮಂಡ್ಯದಲ್ಲೂ ಸೋತಿದ್ರು. ಸೊ ಹಂಗಾಗಿ ಅನುಕಂಪದ ಆಧಾರದ ಮೇಲೆ ಇಲ್ಲಿ ಭರ್ಜರಿ ಯಶಸ್ಸು ಕಾಣ್ತಾರೆ. ಅನುಕಂಪದ ಅಲೆ ಅಂತಂದ್ರೆ ಯೋಗೇಶ್ವರ್ ಅವರು ಕೂಡ ಕಳೆದ 2 ಬಾರಿ ಸೋತಿದ್ದಾರೆ, ಅದರಲ್ಲೂ ಕೂಡ ಚನ್ನಪಟ್ಟಣದಿಂದನೇ ಸೋತಿದ್ದಾರೆ. ನಿಖಿಲ್ ಅವರಾದರೆ ಮಂಡ್ಯ ಹಾಗೇನೆ ರಾಮನಗರದಲ್ಲಿ ಸೋತಿರೋದು. ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲೇ ಸೋತಿರೋದು. 3ನೇ ಬಾರಿಗೆ ಯಾಕೆ ಸೋಲಿಸ್ಬೇಕು ನಾವು ಅಂತ ಜನರು ಆ ಅನುಕಂಪ ಇರಲ್ವಾ ಅಂತ. ಯಾಕೆಂತಂದ್ರೆ ಸಿ ಪಿ ಯೋಗೇಶ್ವರ್ ಬಂದು ಈಗ ಫ್ಲೈಯಿಂಗ್ ಬರ್ಡ್ ಅಂತಂದ್ರೆ ಹಾರುವ ಅಕ್ಕಿ. ಸೊ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಅವರು ಜಿಗಿತಾ ಇರ್ತಾರೆ. ಹಂಗಾಗಿ ಇಲ್ಲಿ ಅವ್ರಿಗೆ ಅರ್ಹತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಓಕೆ, ಅಂದ್ರೆ ಚನ್ನಪಟ್ಟಣ ಜನ ಪಕ್ಷಾಂತರವನ್ನು ಸಹಿಸಲ್ಲ ಅಂತೀರಾ? ಪಕ್ಷಾಂತರವನ್ನ ಸಹಿಸಲ್ಲ. ಯಾಕೆಂತಂದ್ರೆ ಈಗ ಕಳೆದ 10 ವರ್ಷನೇ ಸಾಕ್ಷಿ. ಸೊ ಯಾವಾಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಸೊ ಇಲ್ಲೇ ಇತ್ತು ಅಂತಂದಿದ್ರೆ ಏನೋ ಒಂದು ನಡೀತಿತ್ತು. ಇವರು ಯಾವಾಗ ಜಿಗಿತ ಕಂಡ್ರು, ಸೊ ಅಲ್ಲಿ ಅವರ ಹಿಡಿತವನ್ನು ಕಳ್ಕೊಂಡ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ನಿಖಿಲ್ ಅವ್ರು ಗೆಲ್ತಾರೆ? ನಿಖಿಲ್ ಅವರು ಭರ್ಜರಿ ಮತಗಳ ಅಂತರದಿಂದ ಗೆಲ್ತಾರೆ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡಿಕೊಳ್ತಿದ್ದಾರೆ. ತಿಂಗಳಿಗೆ 26ರಿಂದ 28 ಸಾವಿರ ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್ 6,000, ರೆಫರಲ್ ಬೋನಸ್ 10,000 ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಹಿಂದೆ ಭೇಟಿ ನೀಡಿ. ಬೆಳ್ಳಂದೂರು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ. ಸಂಪರ್ಕಿಸಿ 0804748973 ಕ್ಕೆ.